ಈ ಒಂದು ಜೀವನದಲ್ಲಿ ನಿಮಗೆ ಟರ್ನಿಂಗ್ ಪಾಯಿಂಟ್ ಅಂತ ಯಾವ್ದು ಅನಿಸಿದೆ? ಟರ್ನಿಂಗ್ ಪಾಯಿಂಟು ನನಗೆ ನಾನು ಕೃಷಿಗೆ ಹೋದಾಗ, ಅಗ್ರಿಕಲ್ಚರ್ಗೆ ಹೋದಾಗ, ಒಕ್ಕಲ್ತನಕ್ಕೆ ಹೋದಾಗ, ನಾನಿಲ್ಲಿ ಸಾಫ್ಟ್ವೇರ್ ಕಂಪ್ನಿಲಿ AC ರೂಮಲ್ಲಿ ಕೂತ್ಕೊಂಡು 100 ಜನ ಎಂಪ್ಲಾಯೀಸು ಇಂಜಿನಿಯರ್ಸ್ ನನ್ನ ಕೈ ಕೆಳಗೆ ಕೆಲಸ ಮಾಡೋದಂಥ ಸಂದರ್ಭ ಇಟ್ಕೊಂಡು ನಾನು ಅಗ್ರಿಕಲ್ಚರನ್ನು ಇದು ಏನು ಸೆಪ್ಟೆಂಬರ್ 11 ಲಾಸ್ ಆಯಿತು, ಆವಾಗ ನಾನು ಅಗ್ರಿಕಲ್ಚರ್ ಮಾಡೋಕ್ಕೆ ಹೋದಾಗ ನಿಜವಾಗ್ಲೂ ನಾನು ಜನಸಾಮಾನ್ಯರ ಕಡೆ ಬರ್ತಿದ್ನೇ ಹೊರತಾಗಿ ರೈತರ ಕಷ್ಟ ಗೊತ್ತಿರಲಿಲ್ಲ. ಯಾಕಂದರೆ ಅದನ್ನು ನಾವು ಹ್ಯಾಂಡ್ಸ್ ಆನ್ ಎಕ್ಸ್ಪೀರಿಯನ್ಸ್ ಇದ್ದರೆ ಮಾತ್ರ ಅದರದ್ದು ನೋವುಗಳು ಗೊತ್ತಾಗೋದು. ಪ್ರಾಕ್ಟಿಕಲ್ 2 ವರ್ಷ ನಾನು ಅಗ್ರಿಕಲ್ಚರ್ ಮಾಡಿದಾಗ ನನಗೆ ರೈತ ಎಷ್ಟು ಕಷ್ಟಪಡ್ತಾನೆ ನಮಗೆ ಅನ್ನೋದು ಅನ್ನೋದು ಅವಾಗ ದಿಸ್ ಇಸ್ ಯುವರ್ ಟರ್ನಿಂಗ್ ಪಾಯಿಂಟ್ ಅಂತೀರಿ? ಹೌದು. ಆವಾಗಿಂದನೇ ನನಗೆ ರೈತರಿಗೆ ಆಗೋದು, ನಾನು ಆವಾಗಲೇ ಆಗಿದ್ದಕ್ಕೆ ಮಾಡ್ತಾಯಿದ್ದೆ. ನಾನು ಉದ್ಯೋಗಿಗಳು ಮಾಡೋದನ್ನ ವಿದ್ಯಾರ್ಥಿಗಳಿಗೆ ಅವ್ರಿಗೆ ಮಾಡ್ತಾಯಿದ್ದೆ. ರೈತರಿಗೆ ಏನೋ ಮಾಡಬೇಕು ಅಂತ ಅನಿಸಿದ್ದು ನನಗೆ ಅವಾಗ. ದುಡ್ಡಿನ ಬಗ್ಗೆ ತಮ್ಮ ಅಭಿಪ್ರಾಯ ಏನು? ದುಡ್ಡು ಮುಖ್ಯ, ಅದನ್ನು ಪ್ರಾಮಾಣಿಕವಾಗಿ ಗಳಿಸ್ಬೇಕು. ಶ್ರೀಮಂತರು ಕೆಟ್ಟವರು ಅಂತ ನಾನು ಹೇಳೋದಿಲ್ಲ, ಆದರೆ ಬಂದಂಥ ದುಡ್ಡನ್ನು, ಈಗ ಉದಾಹರಣೆಗೆ ಒಬ್ಬ ಮನುಷ್ಯನಿಗೆ ಎಷ್ಟು ಬೇಕು ದುಡ್ಡು? ನೆಮ್ಮದಿಯಾಗಿರೋಕ್ಕೆ 2 ಹೊತ್ತು ಊಟ, ಐಷಾರಾಮಿ ಒಂದು ಒಳ್ಳೆ ಬಂಗ್ಲೆ ಮಾಡಿದ್ರು ತಪ್ಪಿಲ್ಲ, ನೀವು ದುಡಿದು ಕಾರ್ ತೊಗೊಂಡ್ರೂ ತಪ್ಪಿಲ್ಲ. ಆದರೆ ನೀವು ದುಡಿದಂಥ ದುಡ್ಡನ್ನು ಸದ್ವಿನಿಯೋಗ ಅಂತಂದರೆ ಅದನ್ನು ನೀವು ಒಂದು 100 ಜನಕ್ಕೆ ಕೆಲಸ ಕೊಡೋ ರೀತಿಯಲ್ಲಿ ನೀವು ಅದನ್ನು ಫ್ಯಾಕ್ಟ್ರಿನೋ ಏನೋ ತಂದು ಇನ್ನೂ 100 ಜನ ಫ್ಯಾಮಿಲಿಗಳು ಬದುಕೋ ರೀತಿಯಲ್ಲಿ ನೀವು ನಿಮ್ಮ ದುಡ್ಡನ್ನು ಸದ್ವಿನಿಯೋಗ ಮಾಡಿದ್ರೆ ನೀವು ಶ್ರೀಮಂತರು ಆಗ್ತೀರಾ, 100 ಜನರ ಬದುಕು ಕೊಡ್ತೀರಾ. ಆ ಥರ ಆ ಒಂದು ವಿಚಾರವಾಗಿ ನಾನು ರಾಣೆಬೆನ್ನೂರಿಗೆ ಒಂದು 10 ಫ್ಯಾಕ್ಟ್ರಿಗಳನ್ನ ತರ್ತೀನಿ. ನಿರುದ್ಯೋಗ ಮುಕ್ತ ಮಾಡಬೇಕು ಅಂತಂದ್ರೆ ಬರೀ ಶಿಕ್ಷಣ ಸಾಲದು. ಈಗಾಗಲೇ ನಾನು ಇನ್ವೆಸ್ಟ್ ಇನ್ ರಾಣೆಬೆನ್ನೂರು ಅಂತ ಕಾರ್ಯಕ್ರಮ ಹಾಕೊಂಡಿದ್ದೀನಿ. ಇನ್ವೆಸ್ಟ್ ಇನ್ ರಾಣೆಬೆನ್ನೂರು ಆಗಲೇ ನಾನು ಪ್ರೆಸೆಂಟೇಷನ್ ಮಾಡಿದ್ದೀನಿ. ಯಾರ ಹತ್ರ ಇಂಡಸ್ಟ್ರಿಯಲ್ ಕಾಮರ್ಸ್ದು ಒಂದು ಅಸೋಸಿಯೇಷನ್ ಇದೆ, ಎಲ್ಲ ಜಿಲ್ಲೆಯ ಇಂಡಸ್ಟ್ರಿಗೆ ಒಬ್ಬರು ಅಧ್ಯಕ್ಷರು ಇರ್ತಾರೆ. ಅವರೆಲ್ಲ ಅಧ್ಯಕ್ಷರದ್ದು ಒಂದು ಮೀಟಿಂಗ್ ಮಾಡಿ, ನೀವು ರಾಣೆಬೆನ್ನೂರು ಬನ್ನಿರಿ, ಅಲ್ಲಿರ್ತಕ್ಕಂಥ ವ್ಯವಸ್ಥೆ ಏನಿದೆ, ಅಲ್ಲಿ ಜಾಗ್ರಫಿಕಲ್ ಅಡ್ವಾಂಟೇಜ್ ಇದೆ. ಯಾಕಂದರೆ ರಾಣೆಬೆನ್ನೂರು ಇರೋದು ಕರ್ನಾಟಕದ ಮಧ್ಯಭಾಗದಲ್ಲಿ, ಇಟ್ ಇಸ್ ದ ಹಾರ್ಟ್ ಆಫ್ ಕರ್ನಾಟಕ. ಕರೆಕ್ಟ್. ನಿಮಗೆ ಎಲ್ಲ ಬಾರ್ಡರ್ಸು ಈಕ್ವಿ ಡಿಸ್ಟೆನ್ಸ್ ಇದೆ. ಆದ್ದರಿಂದ ನಿಮಗೆ ಸಾಕಷ್ಟು ಜಾಗ್ರಫಿಕಲ್ ಅಡ್ವಾಂಟೇಜ್ ಇರೋದ್ರಿಂದ. ಆಮೇಲೆ ನಮ್ಮ ರಾಣೆಬೆನ್ನೂರು ತಾಲೂಕಿನಲ್ಲಿ 2 ನದಿಗಳು ಹರಿತು, ತುಂಗಭದ್ರಾ ಒಂದು, ಕುಮದ್ವತಿ ಒಂದು. ಹೀಗಾಗಿ ಆಮೇಲೆ 6 ಲೇನ್ ಹೈವೇ, ಆಮೇಲೆ 2 ಏರ್ಪೋರ್ಟ್ಗಳು ನಮಗೆ, ಶಿವಮೊಗ್ಗ ಏರ್ಪೋರ್ಟು ಒಂದು, ಹುಬ್ಳಿ ಏರ್ಪೋರ್ಟ್ ಹತ್ರ 1 ತಾಸು ಒಳಗಡೆನೆ ಹೋಗ್ಬೋದು. ಬೆಂಗಳೂರಲ್ಲಿ ಹೋಗೋಕ್ಕಾಗಲ್ಲ ನಿಮ್ಗೆ, ಇಲ್ಲಿಂದ 1 ತಾಸಲ್ಲಿ ನೀವು ಏರ್ಪೋರ್ಟ್ಗೆ ಹೋಗೋಕ್ಕಾಗಲ್ಲ. ಆದ್ದರಿಂದ ಇವೆಲ್ಲ ಫೆಸಿಲಿಟೀಸ್ ಅಲ್ಲಿರೋದ್ರಿಂದ ನೀವು ರಾಣೆಬೆನ್ನೂರು ಬರಬೇಕು ಅಂತಂದು ಅವ್ರನ್ನೆಲ್ಲ ಆಹ್ವಾನ ಮಾಡೋಕ್ಕೆ ಹೋಗಿದ್ದೆ. ಅವರೆಲ್ಲ ಭಾಳ ಖುಷಿಯಿಂದ ನಾನು ಇನ್ವೆಸ್ಟ್ ಇನ್ ರಾಣೆಬೆನ್ನೂರಿಗೆ ನಮ್ಮ 30 ಜಿಲ್ಲೆಯಿಂದನೂ ನಾವು ಬರ್ತೀವಿ ಅಂತಂದು ನನಗೆ ಹೇಳಿದ್ದಾರೆ. ಜೊತೆಗೆ ಕೈಗಾರಿಕಾ ಮಂತ್ರಿಗಳು, IT-BT ಮಿನಿಸ್ಟ್ರು, ಅಗ್ರಿಕಲ್ಚರ್ ಮಿನಿಸ್ಟ್ರು ಎಲ್ಲರೂ ನಾನು ಆಹ್ವಾನ ಮಾಡಿದ್ದೀನಿ. ಈ ಇನ್ವೆಸ್ಟ್ ಇನ್ ರಾಣೆಬೆನ್ನೂರು ಫ್ರೂಟ್ಫುಲ್ ಆಗುತ್ತೆ. ನಮ್ಮ ರಾಣೆಬೆನ್ನೂರಿಗೆ ಒಂದು 10 ಫ್ಯಾಕ್ಟ್ರಿ ಬರ್ತವೆ ಅನ್ನೋ ಖುಷಿ ಇದೆ, ಹೋಪ್ ಇದೆ. ಕನೆಕ್ಟ್ ಕರ್ನಾಟಕ, ಇದು ನಿಮ್ಮ ನೆಟ್ವರ್ಕ್.